ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಬೆಂಗಳೂರಿನ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿದ ಹೀನ ಕೃತ್ಯವೊಂದ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಎಸ್ ಪೊನ್ನಣ್ಣ ಅವರು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡಿ, ಪ್ರತಿಭಟನೆ ನಡೆಸುವುದು ಸಂವಿಧಾನದ ಹಕ್ಕು, ಆದರೆ ವಿನಾಕಾರಣ ತನ್ನ ಮೇಲೆ ಪ್ರತಿಭಟನೆ ನಡೆಸುವುದು ಸರಿಯಲ್ಲ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಸಂದರ್ಭ ನನ್ನ ಪ್ರತಿಕೃತಿ ದಹಿಸಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು. ರಾಜ್ಯದ ಹಲವೆಡೆಗಳಲ್ಲಿ ಪ್ರತಿಭಟನೆ ನಡೆದಿದೆ, ಆದರೆ ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆ ತಾನು ಸಹಿಸಲು ಸಾಧ್ಯವಿಲ್ಲ. ಸಾರ್ವಜನಿಕ ಸಮಸ್ಯೆ ಇದ್ದರೆ ಬಂದು ಕುಳಿತುಕೊಂಡು ಮಾತನಾಡಿ ಸರಿಪಡಿಸುವ, ಅದು ಎಲ್ಲ ಸಮಸ್ಯೆಗಳಿಗೆ ಪ್ರತಿಭಟನೆ ಒಂದೇ ಮಾರ್ಗವಲ್ಲ ಎಂದು ಶಾಸಕ ಎಸ್ ಪೊನ್ನಣ್ಣ ತಿಳಿಸಿದರು. ಪ್ರತಿಭಟನೆ ಮಾಡಲು ಬಂದ ಬಿಜೆಪಿ ಕಾರ್ಯಕರ್ತರು ಶಾಸಕರ ಮನೆಗೆ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸಿದರು. ನಂತರ ಶಾಸಕರೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡಿದರು. ಶಾಸಕರ ಮನೆಯ ಮುಂದೆ ಎರಡೂ ಪಕ್ಷದ ಕಾರ್ಯಕರ್ತರ ಹೈಡ್ರಾಮಾ ನಡೆಯಿತು. ಬಿಜೆಪಿ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ, ಕಿಲನ್ ಗಣಪತಿ, ಪುರಸಭೆ ಸದಸ್ಯರಾದ ಜೂನಾ, ಸುನೀತಾ, ಸುಭಾಷ್, ಮಹದೇವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜಿ ಪೂಣೆಚ್ಚ, ಫೌಜಿಯಾ, ತಬಸ್ಸುಂ, ಮತೀನ್, ಮೊಹಮ್ಮದ್ ರಾಫಿ, ರಾಜೇಶ್, ಅಬ್ದುಲ್ ಸಲಾಂ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಯಾರು ಕೂಡ ಇಂಥ ಕೃತ್ಯಗಳನ್ನು ಒಪ್ಲಿಕ್ಕೆ ಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಕಳಿಸಿದ್ದಾರೆ, ನಾವು ಕೂಡ ತೀವ್ರವಾದಂಥ ಶಿಕ್ಷೆ ಆಗಬೇಕು. ಕ್ರಮ ಜರುಗ್ತಾ ಇದೆ, ಪೊಲೀಸರು ಕೂಡ ಕ್ರಮ ಜರುಗಿಸಿದ್ದಾರೆ. ಅದು ಪ್ರತಿಭಟನೆ ಮಾಡಬಾರ್ದು ಅಂತ. ಇದು ಜಿಲ್ಲೆಯ ಕೇಂದ್ರ, ಇದು ಆಯಿತು ತಾಲೂಕಿನ ಕೇಂದ್ರನೂ ಕೂಡ. ನೀವು ವಿರಾಜಪೇಟೆಯಲ್ಲಿ ಪ್ರತಿಭಟನೆ ಮಾಡಬೇಕು, ತಾಲೂಕು ಕಚೇರಿಗೆ ಹೋಗಿ. ಈಗ ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿ, ಅದನ್ನು ನಾನೇನು ಬೇಡ ಅಂತಲೂ ಹೇಳಿದೆ. ಅಂದರೆ ನಾನು ಹೇಳಿರೋದಾಗಲಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನೇನು ಹೇಳಿಕೆ ಕೊಟ್ಟಿದ್ದೀನಿ, ಅದು ನಿಮ್ಮ ಭಾವನೆಗೆ ಧಕ್ಕೆಯಾಗಿರುತ್ತೆ. ಕರೆಕ್ಟ್. ಮೊನ್ನೆ ಕೂಡ ಅಷ್ಟೇ ಪೆಟ್ರೋಲ್ ದರ ಏರಿಕೆ ಇಡೀ ರಾಜ್ಯದ ಬಂದು ಇದು ಪ್ರಜಾಪ್ರಭುತ್ವ ದೇಶ, ನಮಗೆ ಹೋರಾಟ ಮಾಡುವ ಹಕ್ಕಿದೆ ಸರ್ ಅಲ್ವಾ. ಆ ಥರ ಪೆಟ್ರೋಲ್ ದರದಲ್ಲಿ ನಮ್ಮದೇ ಒಂದು ಥರದ ಒಂದು ನಾವು ಮಾಡಿದ್ದೀವಿ. 10 ದಿವಸ ಕೋಟಿ ಇವತ್ತು ತಗೋಬೇಕಿತ್ತು, ಅದು ಆಗಲಿಲ್ಲ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನಾವೇನು ನಿಮ್ಮನ್ನು ಘೋಷಣೆ ಮಾಡಲಿಲ್ಲ, ಗೊತ್ತು ಸರ್. ಅದಕ್ಕಾಗಿ ನಾವು ನಿಮ್ಮ ಹತ್ರ ಬರ್ತಾ ಇರೋದು, ಶಾಸಕರು ನ್ಯಾಯ ಒದಗಿಸಿ ಅಂತ. ಬೆಂಗಳೂರು, ಚಾಮರಾಜಪೇಟೆ, ಶಿವಾಜಿನಗರ, ವಿನಾಯಕ ನಗರ ಅನ್ನೋ ಜಾಗದಲ್ಲಿ ಒಂದು ಗೋವಿನ ಕೊಚ್ಚಲನ್ನು ಕೊಯ್ದು ಅಟ್ಟಹಾಸ ಮೆರೆದಿದ್ದಾರೆ. ಇದು ಹಿಂದೂಗಳ ಭಾವನೆಗೆ ಒಂದು ಧಕ್ಕೆ ತಂದಿದೆ. ಇದರ ಪ್ರಯುಕ್ತ ಈ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಕೃಷಿ ಮೋರ್ಚಾ ವತಿಯಿಂದ ಶಾಸಕರ ಮನೆಯ ಮುಂದೆ ಆ ಕ್ರಿಮಿಗಳು ಏನಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಯಾವುದೇ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತ ಒಂದು ಕೆಲಸ ನಡೀಬಾರದು. ಹಾಗೆ ಗೋಗಳ ಹಿತರಕ್ಷಣೆಯನ್ನು ಕಾಪಾಡಬೇಕು. ಕಾಂಗ್ರೆಸ್ಗಳು ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ಆದುದರಿಂದ
ಈ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಕೃಷಿ ಮೋರ್ಚಾದ ವತಿಯಿಂದ ಒಂದು ಶಾಂತಿಯಾದ ಒಂದು ಮೆರವಣಿಗೆಯನ್ನು ಮಾಡಿ ಶಾಸಕರ ಮನೆ ಮುಂದೆ ಆ ಗೋವಿಗೆ ಪೂಜೆ ಮಾಡಿ ಅದಕ್ಕೆ ತಿನ್ನಿಸಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಗ್ರಾಮ ಮಟ್ಟದಿಂದ ಕೇಂದ್ರದವರೆಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕರ ಪಾತ್ರ ಮತ್ತು ಜವಾಬ್ದಾರಿ ಪ್ರಮುಖವಾದದ್ದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲು ಸಮೀಪದ ಬಲ್ಲಮಾಟಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಭಾರತ ನಿರ್ಮಾಣ ಸೇವಾ ಕೇಂದ್ರ, ಸಂಜೀವಿನಿ ಶೆಡ್ ಹಾಗೂ ಡಿಜಿಟಲ್ ಗ್ರಂಥಾಲಯ ಅರಿವು ಕೇಂದ್ರ ಕಟ್ಟಡಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾಜಿಕ ಕಾರ್ಯಗಳ ಬಗ್ಗೆ, ಕಟ್ಟಡ ಕಾಮಗಾರಿಗಳ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾರ್ವಜನಿಕರು ವಿಶೇಷ ಕಾಳಜಿಯನ್ನು ವಹಿಸಬೇಕು. ವಿರಾಜಪೇಟೆ ಕ್ಷೇತ್ರದಲ್ಲಿ ರಸ್ತೆ, ಕಟ್ಟಡ ಕಾಮಗಾರಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 185 ಗ್ರಾಮೀಣ ರಸ್ತೆಗಳನ್ನು 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಸ್ಟ್ರೆಂಥನಿಂಗ್ ಆಫ್ ಕೇಬಲ್ಸ್ ಲೆವೆಲ್ಗೆ 208 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಮಂಗಳವಾರ ಎಲ್ಲ ಸಮಯ ಸೋಮವಾರ ಅದನ್ನು ಆರಂಭಿಸಿದೆ. PWD-ನಲ್ಲಿ ಇವತ್ತು FNDC-ನಲ್ಲಿ ಮುಖ್ಯಮಂತ್ರಿಗಳು 15 ಕೋಟಿ ಇರುತ್ತಾರೆ. ಅದರ ಟೆಂಡರ್ ಎಸ್ಟಿಮೇಟ್ ಆಗಿದೆ. ಟೆಂಡರ್ ವಿಶೇಷ ಅನುದಾನ ಅಂತ ಹೇಳಿ ಮುಖ್ಯಮಂತ್ರಿಗಳು 4 ಕೋಟಿ 20 ಕೋಟಿ ಇರುತ್ತಾರೆ. ಅದಕ್ಕೂ ಕೂಡ ಟೆಂಡರ್ ಕಾಮಗಾರಿ ಆಗ್ತದೆ. ಆಡಳಿತ ಅವರ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಅದರ ಟೆಂಡರ್ ಕಾಮಗಾರಿ ಆಗ್ತದೆ. ಇಷ್ಟು ಅಷ್ಟೇ ಆಗಿದೆ. ಮತ್ತೆ ಶಾಸಕರಿಗೆ ಎಲ್ಲ ಶಾಸಕರಿಗೆ ಬಿಜೆಪಿ ಜೆಡಿಎಸ್ ಎಲ್ಲ ಸೇರಿ 10 ಕೋಟಿ ಇರುತ್ತಾರೆ. ಆ ವಿಷಯದ ಅನುದಾನ ಕೂಡ ನಮ್ಮ ರಸ್ತೆಗಳಲ್ಲಿ 10 ಕೋಟಿ ಆ ಕಾಮಗಾರಿ ವಿಧಾನ ಪರಿಷತ್ನ ಶಾಸಕ ಎಂಪಿ ಸುಜಾ ಕುಶಾಲಪ್ಪ ಮಾತನಾಡಿ, ಗ್ರಾಮಾಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ. ನೇರವಾಗಿ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಗ್ರಾಮ ಪಂಚಾಯಿತಿ ಮೂಲಕ ಸಿಗಬೇಕೆಂದರು. ನಮ್ಮ ಲೈಬ್ರರಿ ಪ್ರತಿಯೊಂದು ಕಂಪ್ಯೂಟರ್ ಇದೆಲ್ಲ ಇರುವುದರಿಂದ ಆ ಗ್ರಾಮ ಪಂಚಾಯಿತಿಯ ಪ್ರತಿ ಬಡವರಿಗೆ ಇರಬಹುದು, ಮಕ್ಕಳಿಗೆ ಮತ್ತೆ ಪ್ರತಿ ಗ್ರಾಮೀಣ ವರ್ಗದಲ್ಲಿ ಪ್ರತಿಯೊಬ್ಬರಿಗೆ ಈ ಗ್ರಾಮ ಪಂಚಾಯತ್ ಮತ್ತು ಲೈಬ್ರರಿ ಮತ್ತೆ ಎಲ್ಲ ಓದುವಂಥದ್ದು ಅವರಿಗೆ ಉನ್ನತ ಶಿಕ್ಷಣಕ್ಕೋಸ್ಕರ ಆ ಲೈಬ್ರರಿ ಪ್ರತಿಯೊಂದು ಬರೀ ವಿಶ್ವದ ಆ ಮಾಹಿತಿಯನ್ನೇ ಪಡ್ಕೊಳ್ಬಹುದು. ಅವರಿಗೆ ಸಹಕಾರಿಯಾಗ್ತದೆ. ಗ್ರಾಮಾಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ. ಹಾಗೆ ರಾಜ್ಯ ಸರ್ಕಾರವಷ್ಟೇ, ಕೇಂದ್ರ ಸರ್ಕಾರವಷ್ಟೇ ಆ ಜನರ ಅಭಿವೃದ್ಧಿಗೋಸ್ಕರ ದಿನನಿತ್ಯ ಕೆಲಸ ಸಾರ್ವಜನಿಕ ನಾಯಕರು ಪ್ರತಿಯೊಂದು ಅಧಿಕಾರಿಗಳ ಮುಖಾಂತರ ಆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಬಲಮಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂಪಿ ಶಾಂತಿ, ನೇತಾಜಿ ಪ್ರೌಢಶಾಲೆ ಅಧ್ಯಕ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ, ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಎಂ ಉಮೇಶ್, ಸ್ಥಳದಾನಿಗಳಾದ ಚಂಗೇಟಿರ ಕುಟುಂಬದ ಹಿರಿಯರಾದ ಚಂಗೇಟಿರ ಪೆಮ್ಮಯ್ಯ, ಬಲ್ಲಮಾಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮುಕ್ಕಾಟಿರ ಸರೋಜಾ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಫಸ್ಟ್ ಸರ್ಕಲ್ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇತ್ತೀಚೆಗೆ ನಡೆದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಉದ್ಯಮಿ ಹಾಗೂ ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಮಲ್ಲಪ್ಪ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಸೇರಿದಂತೆ ಗಣ್ಯರು ಹಾಜರಿದ್ದರು.
ಕೊಡಗಿನ ಕೃಪಾ ದೇವರಾಜ್ ಅವರ ಮರ್ಮರ ಕಥಾ ಸಂಕಲನಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ. ಬೆಳಗಾವಿ ಜಿಲ್ಲೆಯ ಆಜೂರ ಪ್ರತಿಷ್ಠಾನ ನೀಡ್ತಾ ಇರುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ರಾಜ್ಯದ 8 ಮಂದಿಯ ಪಟ್ಟಿಯಲ್ಲಿ ಕೃಪಾ ದೇವರಾಜ್ ಅವರು ಕೂಡ ಒಬ್ಬರಾಗಿದ್ದಾರೆ. ಇದೇ ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೂಗೇರಿಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಕೊಡಗಿನ ಕೃಪಾ ದೇವರಾಜ್ ಅವರ ಕಥಾ ಸಂಕಲನ ಮರ್ಮರ ಅತ್ಯುತ್ತಮ ಪುಸ್ತಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. Six 360153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers.
ಕೊಡಗಿನ ಏಕೈಕ ದಂತವೈದ್ಯ ಸಂಸ್ಥೆಯು ಈ ಭಾಗಕ್ಕೆ ಹೆಮ್ಮೆ ನೀಡಿರುವುದು ಮಾತ್ರವಲ್ಲದೆ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸುವುದರಲ್ಲಿ ಉತ್ತಮ ಕೊಡುಗೆಯನ್ನು ನೀಡಿದೆ ಎಂದು ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿರಾಜಪೇಟೆಯ ಮಗ್ಗುಲದ ಬಳಿ ಇರುವ ಕೊಡಗು ದಂತ ಮಹಾವಿದ್ಯಾಲಯದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡಗು ದಂತ ವಿದ್ಯಾಲಯದ ಡೀನ್ ಡಾಕ್ಟರ್ ಸುನಿಲ್ ಮುದ್ದಯ್ಯ, ರಜಿತಾ ಕಾರ್ಯಪ್ಪ, ಮಂಜುನಾಥ್ ಡಿ, ರವಿಕುಮಾರ್ ಎಂಕೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. treated very kindly by Dr. Sri Buddha and his father, founder of the CCC. I did not yet been able to fathom why they did so nice and kindly, but I am overwhelmed by his and his family's affection and love towards me. And I always respect, and I always said this wherever I go, that relationships built on love, affection and trust are more important than political relationships. So we always value relationships. It is always a mystery the way the entire setup has been put up. 25 years back, also we had a different food thing. We did not have this kind of modern infrastructure. To have even thought or visualized putting up an institute or dental institute or dental college by itself is something which I would say is visionary. The Center for Maxillofacial Prosthetic Rehabilitation will provide heartbreaking services to the underprivileged and suffering patients of Kodagu district. Our outreach programs cover the plantation workers and are associated with the central government and health ministry for oral cancer surveillance and detection. We have also been supported very strongly by the government of Karnataka during the time of Dr. Khada, who was the health minister at that time and now the speaker. ಆಕಸ್ಮಿಕವಾಗಿ ಒಂಟಿ ನಳಿಕೆಯ ಬಂದೂಕಿನಿಂದ ಗುಂಡು ಹಾರಿ ವ್ಯಕ್ತಿಯೊಬ್ಬರು ಅಸುನೀಗಿರುವ ಘಟನೆ ಮಡಿಕೇರಿ ತಾಲೂಕು ಚೇರಂಬಾಣೆಯಲ್ಲಿ ನಡೆದಿದೆ. ಚೇರಂಬಾಣೆಯ ಪೊಂದಚೆಟ್ಟಿರ ಮಿತ್ರ ಚಂಗಪ್ಪ ಎಂಬುವರೇ ಆಕಸ್ಮಿಕವಾಗಿ ತಗುಲಿದ ಗುಂಡೇಟಿಗೆ ಬಲಿಯಾದವರು. ಚೇರಂಬಾಣೆ ಪಟ್ಟಣದಲ್ಲಿ ವೈನ್ ಶಾಪ್ ಹೊಂದಿರುವ ಮಿತ್ರ ಅವರು ರಾತ್ರಿ 12 ಗಂಟೆ ಸಮಯದಲ್ಲಿ ವೈನ್ ಶಾಪನ್ನು ಮುಚ್ಚಿ ಬಂದೂಕಿನೊಂದಿಗೆ ಹೊರಬಂದಿದ್ದಾರೆ. ಇದೇ ಸಂದರ್ಭ ಹಾಲು ಸರಬರಾಜಿನ ವಾಹನ ಬಂದಿದ್ದು ಮಿತ್ರ ಚಂಗಪ್ಪ ಅವರು ಹಾಲು ಕೊಂಡುಕೊಳ್ಳಲೆಂದು ಕೈಯಲ್ಲಿದ್ದ ಬಂದೂಕನ್ನು ಸ್ಕೂಟರ್ ಮೇಲಿಟ್ಟಿದ್ದಾರೆ. ಈ ಸಂದರ್ಭ ಕೆಳಗೆ ಬಿದ್ದ ಬಂದೂಕಿನಿಂದ ಆಕಸ್ಮಿಕವಾಗಿ ಗುಂಡು ಹಾರಿ ಮಿತ್ರ ಅವರ ಸೊಂಟದ ಭಾಗಕ್ಕೆ ತಗುಲಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತಗೊಂಡಿದೆ. ಭಾಗಮಂಡಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸೋಮವಾರಪೇಟೆ ಶಾಂತಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿಯ ದೇವಾಲಯದ 66ನೇ ವರ್ಷದ ಮಹಾರಥೋತ್ಸವ ಸಹಸ್ರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಗುರುವಾರ ನಡೆಯಿತು. ದೇವಾಲಯ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ಕೆಎಂ ಲೋಕೇಶ್, ಶಾಂತಳ್ಳಿ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎಂ ಧರ್ಮಪ್ಪ, ಶಾಸಕ ಡಾಕ್ಟರ್ ಮಂತರಗೌಡ, ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್, ಮಾಜಿ ಎಂಎಲ್ಸಿ ಎಸ್ಜಿ ಮೇದಪ್ಪ, ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ, ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್, ಪ್ರಮುಖರಾದ ಬಿಬಿ ಸತೀಶ್, ಬಿಇ ಜಯೇಂದ್ರ, ಸಜ್ಜನ್ ಮಂದಣ್ಣ, ಕೆಪಿ ಚಂಗಪ್ಪ, ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಭಟ್ ಸೇರಿದಂತೆ ಗ್ರಾಮದ ಪ್ರಮುಖರು ರಥವನ್ನ ಎಳೆಯುವ ಮೂಲಕ ಚಾಲನೆ ನೀಡಿದರು. ಶಾಂತಳ್ಳಿಯ ರಾಜಬೀದಿ ಮಾರ್ಗದಲ್ಲಿ ಅದ್ದೂರಿಯ ರಥೋತ್ಸವ ಸಾಗಿತು. ದಾರಿಯ ಎರಡೂ ಬದಿಗಳಲ್ಲಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ರಥೋತ್ಸವವನ್ನು ವೀಕ್ಷಿಸಿದರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ದಾತಾರೋ ಪಾರ್ವತಿ ಪರಮೇಶ್ವರೌ ಯಃ ಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ. ಅರೆಭಾಷಿಕ ಗೌಡ ಜನಾಂಗವನ್ನು ತೇಜವಧೆ ಮಾಡಿದವರ ವಿರುದ್ಧ ದೂರು ನೀಡಿದ್ರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದನ್ನು ಖಂಡಿಸಿ ವಿವಿಧ ಗೌಡ ಸಂಘಟನೆಗಳಿಂದ ಜನವರಿ 20ರಂದು ಮಡಿಕೇರಿಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಸಂಘಟನೆಗಳ ಪ್ರಮುಖರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಗೌಡ ಯುವ ವೇದಿಕೆಯ ಕಾರ್ಯದರ್ಶಿ ಪುದಿಯನೆರವನ ರಿಷಿತ್ ಮಾದಯ್ಯ, ನಗರದ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ. ಪ್ರಚೋದನೆಯ ಹೇಳಿಕೆಗಳನ್ನು ನೀಡಿ ಶಾಂತಿ ಕದಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ಎಂದರು. ಗ್ರಾಮಗಳಲ್ಲಿ, ನೆರೆಕೆರೆಗಳಲ್ಲಿ, ಪಟ್ಟಣದಲ್ಲಿ ಸ್ನೇಹಪರವಾಗಿ ವಾಣಿಜ್ಯ ವ್ಯವಹಾರಗಳಲ್ಲಿ ಸಹಕಾರಿಯಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಹ ನಾವು ಬಹಳಷ್ಟು ಅನ್ಯೋನ್ಯ ಜೀವನವನ್ನು ನಡೆಸುತ್ತಾ ಸಾಗಿದ್ದ ಬಂದಿದ್ದೇವೆ. ಆದರೆ ಕೊಡಗಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಜಾತಿ ಜನಾಂಗದ ಭೇದ ಭಾವವಿಲ್ಲದೆ ಎಲ್ಲಾ ಜನಾಂಗದವರು ಒಟ್ಟಾಗಿ ಸೇರಿ ಅನ್ಯೋನ್ಯತೆಯಿಂದ ದೇವಸ್ಥಾನ ನಿರ್ಮಾಣ ಹಾಗೂ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ. ಆದರೆ ದಿನಾಂಕ 27/12/2024 ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದ ಘಟನೆಯು ಒಂದು ಊರಿಗೆ ಸಂಬಂಧಿಸಿದ ವಿಚಾರವಾಗಿದೆ ಮತ್ತು ಅದು ಈಗಾಗಲೇ ಜಿಲ್ಲಾಡಳಿತದ ಸುಪ್ರತಿಕ್ರಿಯೆಯಿದೆ. ಸದರಿ ವಿಚಾರವನ್ನು ಅದೇ ಗ್ರಾಮದವರೇ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿತ್ತು. ಅಂತೆಯೇ ಸದರಿ ದೇವಸ್ಥಾನದ ಗಲಭೆ ಹಾಗೂ ಎಲ್ಲ ಸನ್ನಿವೇಶಗಳನ್ನು ಅವರುಗಳೇ ಸರಿಪಡಿಸುವ ಎಲ್ಲ ಅವಕಾಶಗಳು ಅಲ್ಲಿದ್ದವು. ಆದರೆ ಈ ವಿಚಾರವನ್ನು ಒಬ್ಬ ಸ್ವಯಂಘೋಷಿತ ಸಿಎನ್ಸಿಯ ನಾಯಕನಾದ ಎನ್.ಯು. ನಾಚಪ್ಪನವರು ಸದರಿ ಘಟನೆಯ ಲಾಭ ಪಡೆಯುವ ಸಲುವಾಗಿ ಎರಡು ಜನಾಂಗಗಳ ವಿರುದ್ಧ ದ್ವೇಷ ಹುಟ್ಟಿಸಿ ತಮಾಷೆ ನೋಡುವ ಕೆಲಸ ಮಾಡಿರುವುದು ಖಂಡನೀಯವಾಗಿರುತ್ತದೆ. ಕುಶಾಲನಗರ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ,
ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ಕುಶಾಲನಗರ ಗೌಡ ಯುವಕ ಸಂಘದ ನಿರ್ದೇಶಕ ಪೆರುಬಾಯಿ ನವೀನ್, ಕೊಡಗು ಗೌಡ ಮಹಿಳಾ ಒಕ್ಕೂಟದ ಉಪಾಧ್ಯಕ್ಷೆ ಬೈತಡ್ಕ ಜಾನಕಿ ಬೆಳ್ಳೆಪ್ಪ, ನಿರ್ದೇಶಕರಾದ ಕರ್ಣಯ್ಯನ ಗುಲಾಬಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಪ್ರಮುಖರು, ಕೊಡವ ಸಮಾಜದ ಪ್ರಮುಖರು ಹಾಗೂ ದೇವಸ್ಥಾನ ಕಮಿಟಿಯವರು ಸಮೇತ ಈ ಶಾಂತಿ ಸಭೆಗೆ ಆಗಮಿಸಿ ಕೊಡಗಿನಲ್ಲಿ ಶಾಂತಿ ನೆಲೆಸಲು ಪ್ರತಿಯೊಬ್ಬರು ಸಮೇತ ಕರೆಯನ್ನು ಕೊಟ್ಟಿರುತ್ತಾರೆ. ಆದರೆ ಈ ಕರೆಗಳಿಗೆ ಬೆಲೆ ಕೊಡದೆ ಸಿಎಂಸಿ ಸಂಘಟನೆಯ ಕೆಲವು ಪದಾಧಿಕಾರಿಗಳು ನಮ್ಮ ಅಂದರೆ ಗೌಡ ಅರೆಭಾಷಿಕ ಗೌಡ ಜನಾಂಗದ ವಿರುದ್ಧ, ಒಕ್ಕಲಿಗರ ವಿರುದ್ಧ, ನಮ್ಮ ಜಾತಿಗಳ ಮಧ್ಯೆ ದ್ವೇಷ ತರುವಂತಹ ಹಲವಾರು ಸಂದೇಶಗಳನ್ನು ಪತ್ರಿಕೆಯ ಮುಖಾಂತರ ಹರಿಬಿಟ್ಟಿರುತ್ತಾರೆ. ಈ ನಿರ್ಣಯವನ್ನು ನಾವು ಖಂಡಿಸುತ್ತಾ ನಾವು ಹಲವು ಬಾರಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ದೂರು ನೀಡಿದರೂ ಸಮೇತ ಈ 4 ಜನರ ಮೇಲೆ ಇದುವರೆಗೆ ಯಾವುದೇ ರೀತಿಯ FIR ದಾಖಲಾಗಿರುವುದಿಲ್ಲ. ಆದ್ದರಿಂದ ಇದನ್ನು ನಾವು ಪ್ರತಿಭಟಿಸಿ ಶಾಂತಿಯುತವಾಗಿ ಇದೇ ತಿಂಗಳ ಸೋಮವಾರ 20ನೇ ತಾರೀಕು ಒಂದು ಶಾಂತಿಯುತ ಮೆರವಣಿಗೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಯವರಿಗೆ ಹಾಗೂ SP ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Culinary Biryani. Alvezal Tower, Koinur Road, Madikeri. Mobile 94810 56600 9535146181.
Pekachi Retro Cafe, Fabins Family Restaurant. ಸುಂಟಿಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಗಲು ಮತ್ತು ರಾತ್ರಿ ಕರ್ತವ್ಯ ನಿರ್ವಹಣೆಗೆ ಕಾಯಂ ವೈದ್ಯರನ್ನು ನೇಮಿಸಬೇಕು ಸೇರಿದಂತೆ ವಿವಿಧ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಕೊಡಗು ಜಿಲ್ಲಾ ಪ್ರಜಾ ಪರಿವರ್ತನಾ ವೇದಿಕೆ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್.ಎಸ್. ಮುತ್ತಪ್ಪ, ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಪಟ್ಟಣ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಟೀಕಿಸಿದರು. ಗೋಷ್ಠಿಯಲ್ಲಿ ವೇದಿಕೆಯ ಉಪಾಧ್ಯಕ್ಷ ಎಂಆರ್ ಫಿರೋಜ್ ಖಾನ್, ಕಾರ್ಯದರ್ಶಿ ಎಚ್.ಟಿ. ಬೋಜಪ್ಪ, ಕುಶಾಲನಗರ ತಾಲೂಕು ಅಧ್ಯಕ್ಷ ಎನ್.ವಿ. ಸಿದ್ದರಾಜು ಹಾಗೂ ಸುಂಟಿಕೊಪ್ಪ ವಿಭಾಗದ ಅಧ್ಯಕ್ಷ ಎಚ್.ಎಸ್. ಖಲೀಲ್ ಪಾಲ್ಗೊಂಡಿದ್ದರು. ಈಗ ಅಲ್ಲಿ ಏನಾಗಿದೆ, ಹಾಸ್ಪಿಟ್ಲು ಇದೆ, ಹಳೇದೇ ಇದೆ. ಹೆಣಮಿಯ ಏನಾದ್ರು ಪೋಸ್ಟ್ ಮಾರ್ಟಮ್ ಮಾಡುವಾಗ ತುರ್ತಾಗಿ ಮಡಿಕೇರಿಗೆ ಬರ್ತದೆ, ನೀವು ಮಡಿಕೇರಿ ತಗೊಂಡು ಈಗ ಬೇರೆಯವ್ರದ್ದು ಏನಾದ್ರು ಶ್ರೀಮಂತ ಏನಾದ್ರು ಸ್ವಲ್ಪ ಇದ್ರೆ ಅಲ್ಪ ಸ್ವಲ್ಪ ಇದ್ರೆ ಗಾಡಿ ಮಾಡ್ಕೊಂಡು ಬರ್ತಾರೆ. ಈಗ ತುರ್ತಾದಾಗ ಏನು ಮಾಡೋದು? ಮನೆ ಇದೆ, ಮನೆ ಹಾಳು ಬಿಟ್ಟಿದೆ, ಹೆಣಮಿಯ ಮನೆ ಇದೆ, ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇದೆ, ಆದರೆ ಅದನ್ನು ಯಾರ ರೀತಿಯ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿಲ್ಲ. ಇದು ಕೂಡ ಡಿ.ಸಿ ಹೇಳಿದ್ದು, ಅದೊಂದು ಪಾಯಿಂಟ್. ಆಮೇಲೆ ಆದರೆ ಸುಂಟಿಕೊಪ್ಪದಲ್ಲಿ ತಿರುಗಾಡೋಕ್ಕಾಗಲ್ಲ, ವಯಸ್ಸಾದವರು ಮಕ್ಕಳು ನೋಡಬೇಕಾದ್ರೆ ಅಲ್ಲಿ ಹೊರಗಡೆಯಿಂದ ಬಂದಂಥ ಗಾಡಿಗಳು ಅಲ್ಲಲ್ಲೇ ನಿಲ್ಲಿಸಿರ್ತಾರೆ. ನಾನು ಎಷ್ಟು ಸರಿ ಪೊಲೀಸ್ ಥರನೇ ಅವರಿಗೆ ಇದು ಮಾಡಿದ್ರು, ಯಾಕೆ ನಿಲ್ಲಿಸ್ಕೊಂಡು ನಿಮಗೆಲ್ಲ ಒಂದು ಪಾರ್ಕಿಂಗ್ ನಿಲ್ಲಿಸಿ, ದಯವಿಟ್ಟು ಮೂವತ್ತವರು ನಿಲ್ಲಿಸಿ. ಇಲ್ಲಿ ನಮ್ಮ ಪ್ರಕೃತಿ ಇದರಲ್ಲಿ ನಮ್ಮ ಜಿಲ್ಲೆ ದೇಶದಲ್ಲೇ ಉನ್ನತ ಸ್ಥಾನ ಪಡೆದಂಥ ಒಂದು ಜಿಲ್ಲೆ, ಮತ್ತು ನಮ್ಮ ಏರಿಯಾ ಇಲ್ಲಿ ಸೇನಾನಿಗಳು ಹುಟ್ಟಿದಂಥ ಜಿಲ್ಲೆ, ಹಾಗಾಗಿ ಡಿಸಿಪ್ಲಿನ್ ಇದೆ ನಮ್ಮ ಜಿಲ್ಲೆಗೆ ಅಂತ ಕೂಡ ಕೆಲವರಿಗೆ ಹೊಸಬೇಕು ಹೇಳಿದ್ದೀನಿ. ಒಂದು 24 ಕ್ವಾರ್ಟರ್ಸ್ ಟೋಟಲ್ ಎಷ್ಟು ಸ್ಟಾಫ್ ಇದೆ ಅಲ್ಲಿ? ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ PHC. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೆ.ಬಿ. ಶಂಸುದ್ದೀನ್ ಹಾಗೂ ಉದ್ಯಮಿ ಯಶವಂತ್ ತಮ್ಮ ಜನ್ಮದಿನವನ್ನ ಕೂಡಿಗೆಯ ಶಕ್ತಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡ್ರು. ಈ ಸಂದರ್ಭ ಮಾತನಾಡಿದ ಹಿರಿಯ ಪತ್ರಕರ್ತ ಕೆ.ಕೆ. ನಾಗರಾಜ ಶೆಟ್ಟಿ, ಇಂದಿನ ಕಾಲದಲ್ಲಿ ಜನ್ಮದಿನದಂದು ಪಾರ್ಟಿ ಅಂತ ಹಣವನ್ನು ದುಂದುವೆಚ್ಚ ಮಾಡೋದನ್ನು ಕಾಣಬಹುದು. ಆದರೆ ತಮ್ಮ ಜನ್ಮದಿನವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ಪುರಸಭೆ ಸದಸ್ಯರಾದ ವಿ.ಎಸ್. ಆನಂದಕುಮಾರ್, ಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಚಂದ್ರು, ಗೆಳೆಯರ ಬಳಗದ ಸದಸ್ಯರು ಹಾಗೂ ಆಶ್ರಮದ ಹಿರಿಯರು ಈ ಸಂದರ್ಭ ಹಾಜರಿದ್ದರು. ಕುಶಾಲನಗರದ ಜನಾನುರಾಗಿಯಾಗಿರುವ ಎಂ.ಕೆ. ಯಶವಂತರಾವ್ ಅವರ ಹುಟ್ಟುಹಬ್ಬದ ಮೊದಲನೇದಾಗಿ ಶುಭಾಶಯವನ್ನು ಅವರಿಗೆ ಕೋರ್ತಾ, ಈ ದಿನ ಅವರ ಹುಟ್ಟುಹಬ್ಬವನ್ನು ನಮ್ಮ ಕೂಡಿಗೆ ಶಕ್ತಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ಗೆಳೆಯರ ಕುಶಾಲನಗರ ಗೆಳೆಯರ ಬಳಗದ ವತಿಯಿಂದ ಹೆಮ್ಮೆ ತಂದಿದೆ. ತುಂಬಾ ಸಂತೋಷನೂ ಆಗ್ತಿದೆ. ಗೆಳೆಯರ ಬಳಗದವರು ತನ್ನದೇ ಆದಂತ ಸಮಾಜಮುಖಿ ಕಾರ್ಯಗಳನ್ನು ವಿವಿಧ ರಂಗಗಳಲ್ಲಿ ಹಮ್ಮಿಕೊಳ್ಳುವ ಜೊತೆಯಲ್ಲಿ ಗೆಳೆಯನ ಹುಟ್ಟುಹಬ್ಬವನ್ನು ಪವಿತ್ರ ಅಂತ ಹೇಳಿದ್ರೆ ವೃದ್ಧರು ನಮಗೆ ತಂದೆ ತಾಯಿಗಳು. ಅಂತ ಕ್ಷೇತ್ರದಲ್ಲಿ ಆ ಕೇಂದ್ರಕ್ಕೆ ಬಂದು ತಾವುಗಳೆಲ್ಲರೂ ಸೇರಿ ತನ್ನ ಗೆಳೆಯನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ, ಆದ್ಮೇಲೆ ಶಂಸುದ್ದೀನ್ ಈಗಾಗಲೇ ತನ್ನದೇ ಆದಂಥ ಮೊದಲ ಛಾಪನ್ನು ಮೂಡಿಸಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜಮುಖಿಯಾದಂಥ ಚಿಂತನೆಗಳನ್ನು ತಾವು ಒಳಗೊಂಡು ತಾನು ಈ ಸಮಾಜಕ್ಕೆ ಉತ್ತಮವಾದಂಥ ಒಂದು ಕಾರ್ಯೋನ್ಮುಖ ಚಟುವಟಿಕೆಗಳ ಮುಖೇನ ಸಮಾಜದಲ್ಲಿ ಗುರುತಿಸುವಿಕೆಯನ್ನು ಈಗಾಗಲೇ ಕಾಣುತ್ತಿರುವಂಥ ಯುವ ಜನಪ್ರತಿನಿಧಿ ಜೊತೆಯಲ್ಲಿ ಯುವ ಪತ್ರಕರ್ತನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ತಮ್ಮೆಲ್ಲರ ಮೂಲಕ ಹಿರಿಯವರ ಆಶೀರ್ವಾದದೊಂದಿಗೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರುತ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನು ಕೋರ್ತಾ ಇದ್ದೀನಿ.
ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ 5 ಕಿಲೋಮೀಟರ್ ದೂರದ ವಾಕ್ ರೇಸ್ನಲ್ಲಿ 60 ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ಮಡಿಕೇರಿಯ ಎಡಿಕೇರಿ ಎನ್ ವಿಶಾಲಾಕ್ಷಿ ಅವರು ಪ್ರಥಮ ಬಹುಮಾನವನ್ನು ಗೆದ್ದಿದ್ದಾರೆ. ನಾಪಕ್ಲು ಬಳಿಯ ಎಡಪಾಲ ಅಂಡತ್ಮಾನಿ ಮಕಾಂ ಉರುಸ್ ಜನವರಿ 19ರಿಂದ 21ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಎಡಪಾಲ ಪೋಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆಎ ಬಶೀರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರು ಭಕ್ತಾದಿಗಳು ಜಾತಿ ಮತ ಭೇದವಿಲ್ಲದೆ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಪೋಯಪಳ್ಳಿ ಮುಸ್ಲಿಂ ಜಮಾತ್ ಉಪಾಧ್ಯಕ್ಷ ಉಮ್ಮರ್ ಮಾತನಾಡಿ, ಜನವರಿ 19ರಂದು ಸಂಜೆ 4:15 ಗಂಟೆಗೆ ಪೋಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಬಶೀರ್ ಕೆಎ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ ಸಮಾರಂಭಕ್ಕೆ ಅದ್ದೂರಿ ಚಾಲನೆಯನ್ನು ನೀಡಲಿದ್ದಾರೆಂದರು. ಇದರ ಭಾಗವಾಗಿ ಮೊದಲನೆಯ ದಿನವಾದ ದಿನಾಂಕ 19/1/2025 ಭಾನುವಾರ ಸಂಜೆ 4:30 ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ. ಇದನ್ನು ಜಮಾತಿನ ಅಧ್ಯಕ್ಷರಾದ ಜನಾಬ್ ಕೆ ಬಶೀರಾಜಿಯವರು ನೆರವೇರಿಸಲಿದ್ದಾರೆ. ತದನಂತರ ಮುದ್ದರಿಸಲು ಹಾಗೂ ಖತೀಬರು ಆದ ನಮ್ಮ ಉಸ್ತಾದ್ ನಿಸಾರ್ ಫೈಜಿ ಉಸ್ತಾದ್ ಅವರುಗಳು ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ. ಸಂಜೆ 5 ಗಂಟೆಗೆ ಮಕಾಮ್ ಅಲಂಕಾರ ಇದರ ನೇತೃತ್ವವನ್ನು ತಕ್ಕ ಮುಖ್ಯಸ್ಥರಾದ ಕೆ.ವಿ. ಕುഞ്ഞാಮದ್ ಅವರು ನೆರವೇರಿಸಲಿದ್ದಾರೆ. ಮುಂದುವರೆದು ಅದೇ ದಿನ ರಾತ್ರಿ ಅಂದರೆ 19/1/25ರಂದು ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಖ್ಯಾತ ಉಪನ್ಯಾಸಕರಾದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಆಶಿಕ್ ದಾರಿಮಿ ಆಲಪ್ಪುಯ ಅವರಿಂದ. ಮಾರನೇ ದಿನ ಅಂದರೆ 20/1/2025ರಂದು ಅಪರಾಹ್ನ 3 ಗಂಟೆಗೆ ಧಾರ್ಮಿಕ ಉಪನ್ಯಾಸ ಖ್ಯಾತ ಉಪನ್ಯಾಸಕರಾದ ಉಸ್ತಾದ್ ರಾಫಿ ಹಿಮಮಿ ಕಾಮಿಲ್ ಸಕಾಫಿ ಮುದ್ದರಿಸ್ ದೇರ್ಲಕಟ್ಟೆ ಇವರಿಂದ ನಡೆಯಲಿದೆ. ಗೋಷ್ಠಿಯಲ್ಲಿ ಪೋಯಪಳ್ಳಿ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಶರೀಫ್ ಝೈನಿ, ಕೋಶಾಧಿಕಾರಿ ಮೊಹಮ್ಮದ್, ಆಡಳಿತ ಮಂಡಳಿ ಸದಸ್ಯ ಆಸಿಫ್ ಕೆಎಚ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.